ಅಲ್ಲಿ ಬಂದು ಏನೇನೋ ಮಾತಾಡಕ್ ಹೋಗ್ಬೇಡ. ನೋಡು, ಹುಡುಗಿ ಸಕ್ಕತ್ತಾಗವಳೆ. ಈ ಕಾಲದಲ್ಲಿ ಹುಡುಗಿರ್ ಸಿಗೋದೇ ಕಷ್ಟ. ಸುಮ್ನೆ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡು. ಒಪ್ಕೊಳ್ಳೋದ ಕಿತ್ತಿ ತಿನ್ಕೊಂಡ್ಬಿಡ್ತೀನಿ ಹಂಗೆ. ಅಯ್ಯೋ ನಿನ್ನ, ನಾನು ತೋರಿಸ್ತಾ ಇರೋದು ಹೆಣ್ಣು, ಹಣ್ಣಲ್ಲ. ಮೇಡಮ್ ಮೇಡಮ್. ಹಾ ಬನ್ನಿ ಬನ್ನಿ. ಬಾ ಮೇಡಮ್, ಒಳ್ಳೆ ಹುಡುಗನ್ ಕರ್ಕೊಂಬಂದಿದ್ದೀನಿ ಮೇಡಮ್. ಎಲ್ಲಿ ಒಳ್ಳೆ ಹುಡುಗ ಅಂತ ಹಣೆ ಮೇಲೆ ಬರ್ಕೊಂಡೇ ಇಲ್ಲ? ಸುಮ್ನೆ ತಮಾಷೆ ಮಾಡಿದೆ. ಯಾವ ಊರು? ನಮ್ದು ಕೋಲಾರ. ಕೋಲಾರ ಅಂತ ಚಿನ್ನದ ಗಣಿ ಮೈ ಮೇಲೆ ಹಾಕೋ ಹುಟ್ಟಿದ್ದೀರಾ? ಹಂಗೇನಿಲ್ಲ, ಹೆಣ್ಣೊಳಗ್ ಬರ್ತಾ ಇದ್ನಲ್ವಾ, ಸ್ವಲ್ಪ ಇರ್ಲಿ ಅಂತ ಹಾಕೋ ಬಂದೆ ಅಷ್ಟೇ. ಇರ್ಲಿ ಬಿಡಿ, ಈಗಿನ ಕಾಲದಲ್ಲಿ ಒಳಗಡೆಗಿಂತ ಮೇಲ್ಗಡೆನೆ ಚೆನ್ನಾಗಿ ಕಾಣಬೇಕು. ಸರಿ ಮೇಡಮ್, ನೀವು ಮಾತಾಡ್ಕೊಳ್ಳಿ, ನಾನೇನು ಹೊರಡ್ತೀನಿ. ಅಯ್ಯೋ ಇರಿ, ನೀವೇ ಹೋಗ್ಬಿಟ್ರೆ ಹೆಂಗೆ? ಪರವಾಗಿಲ್ಲ ಮೇಡಮ್, ನೀವು ಮಾತಾಡ್ಕೊಳ್ಳಿ, ನಾನು ಹೊರಡ್ತೀನಿ. ನಿಮ್ ಕಮಿಷನ್ ಆದ್ರೂ ತಗೊಂಡೋಗಿರಿ. ಅಯ್ಯೋ, ನಿಮ್ಮ ಹತ್ರ ಕಮಿಷನ್ ತೊಗೊಳದ? ನಾವು ಕೇಳೋದೇ ತಡ. ಸಾಕು ಅನ್ನಷ್ಟು ಕೊಡ್ತೀರಾ, ನಾನೇನು ಬರ್ತೀನಿ. ದೊಡ್ಡ ಗುಳ ಇರ್ಬೇಕು, ವರದಕ್ಷಿಣೆ ಸ್ವಲ್ಪ ಜಾಸ್ತಿನೇ ಕೇಳಬೇಕು. ನಿಮ್ಗೆ ನಾನು ಇಷ್ಟ ಆದ್ನಾ? ಓ, ಇಷ್ಟ ಆದ್ರಿ? ಹಾಗಾದ್ರೆ ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಓ, ಇಟ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನ್ ಲೈಫ್ ಸೆಟ್ಲ್ ಆಗ್ಬೇಕಲ್ವಾ? ಆಗಿ ಯಾರು ಬೇಡ ಅಂದ್ರು? ಅದಕ್ಕೆ ನಾನು ಬಿಸ್ನೆಸ್ ಮಾಡ್ಕೊಂಡು ಅನ್ಕೊಂಡಿದೀನಿ. ನೀವು 1 ಲಕ್ಷ ಕೊಟ್ರೆ ಆ ಬಿಸ್ನೆಸ್ ಮಾಡ್ತೀನಿ. ನೀವೇ ಫ್ರೀಯಾಗಿ ಕೊಡ್ಬೇಡಿ, ವರದಕ್ಷಿಣೆಯಲ್ಲಿ ಅಡ್ವಾನ್ಸ್ ಅಂತ ಅನ್ಕೊಳ್ಳಿ. ಅಷ್ಟೇ ತಾನೇ, ಬಂದೇ ಇರಿ. ಹಿಂಗೆ ಅಂತ ಗೊತ್ತಿದ್ರೆ 2 ಲಕ್ಷ ಏನು 5 ಲಕ್ಷನೇ ಕೇಳ್ಬೋದಾಯ್ತು. ಇರ್ಲಿ ಬಿಡು, ಇವಾಗ 2 ಲಕ್ಷ ಇಸ್ಕೊಂಡು ಆಮೇಲೆ ಬೇಕಾದ್ರೆ 3 ಲಕ್ಷ ಡಿಮ್ಯಾಂಡ್ ಮಾಡಿದ್ರೆ ಆಯ್ತು. ಆಹಾ, ಕೇಳಿದ ತಕ್ಷಣ ದುಡ್ಡು ಸಿಗ್ತಲ್ಲಪ್ಪ. ಏನು, ನಿಂಗೆ ಬಿಸ್ನೆಸ್ ಮಾಡೋದಿಕ್ಕೆ ನನ್ ದುಡ್ಡೇ ಬೇಕಾ? ಏನು, ವರದಕ್ಷಿಣೆ ಬೇಕೇನೋ ನಿಂಗೆ? ವರದಕ್ಷಿಣೆ? ನೀನ್ ಬಿಸ್ನೆಸ್ ಮಾಡೋದಿಕ್ಕೆ ನನ್ ದುಡ್ಡೇ ಬೇಕಾ? ಅಮ್ಮ, ತಾಯಿ, ದುಡ್ಡು ಬೇಡ, ವರದಕ್ಷಿಣೆ ಬೇಡ, ಬಿಟ್ಬಿಡು. ಮೈ ಮೇಲೆ KGF ಚಿನ್ನನೆ ಹಾಕೊಂಡಿದ್ಯಾ? ಇದ್ರಕ್ಕಿಂತ ಬಿಸ್ನೆಸ್ ಮಾಡಕ್ ದುಡ್ಡು ಬೇಕೇನೋ ನಿಂಗೆ? ತಾಯಿ, ಇದೆಲ್ಲ ರೋಲ್ ಗೋಲ್ಡ್. ಮೈ ಮೇಲೆ ಒಡವೆ ಹುಡುಗಿರಿ ಬೀಳ್ತಂತ ಹಾಕೊಂಡಿರ ಅಷ್ಟೇ. ಅಯ್ಯೋ, ರೋಲ್ಡ್ ಗೋಲ್ಡ್ ನನ್ನ ಮಗನೇ, ಚಿನ್ನ ಡೂಪ್ಲಿಕೇಟ್ ಏನೋ? ಚಿನ್ನ ಡೂಪ್ಲಿಕೇಟ್ ಏನೋ? ಎಲ್ಲ ಹೋಗ್ತೀಯಾ? ನಿಂತ್ಕೋ. ಬಿಟ್ಬಿಡು. ಓ, ಬೇಡ, ಸಮಾಧಾನ ಬಿಟ್ಬಿಡಮ್ಮ. ಅಯ್ಯೋ ಬೇಡ, ಅಯ್ಯೋ ಬೇಡ. ಚಂದ್ರ, ನಿನ್ ಹುಡುಕಿ ಸಾಕಾಗೋಯ್ತು ಕಣ. ಎಂತ ಹುಡುಗಿ ತೋರ್ಸಿದ್ರು ಒಪ್ಪೋದೇ ಇಲ್ವಲ್ಲ ನೀನು? ನಾನು ಏನ್ ಮಾಡ್ಲಪ್ಪ, ಒಂದ್ ಹುಡುಗಿ ಹತ್ರ ಅದಿದ್ರೆ ಇದಿರಲ್ಲ, ಇನ್ನೊಂದ್ ಹುಡುಗಿ ಹತ್ರ ಇದ್ದಿದ್ರೆ ಅದಿರಲ್ಲ. ಅಂದ್ರೆ ಗುಣ 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 ಇದ್ರೆ ಅಂದೇ ಇರಲ್ಲ, ಅಂದೇ ಇದ್ರೆ ಗುಣ ಇರಲ್ಲ. ಅದಕ್ಕೆ ಎಷ್ಟೊಂದು ಶಾಖ. ಬನ್ನಿ ಹೋಗೋಣ. ಈ ಆಳ್ಗರಿ ಬ್ರೋಕರು ಎಲ್ಲವೂ ಏನ ಕಡೆ. ಅದ್ ಸರಿ, ಎಲ್ಲೋ ಬ್ರೋಕರ್ ಮನೆ ಸಿಗ್ಲೇ ಇಲ್ಲ. ಕೆಡಕ್ತವ್ನೆ. ಅಯ್ಯೋ, ವಯಸ್ಸು 40 ದಾಟ್ತೈತೆ. ಇಲ್ಲೇ ಎಲ್ಲೋ ಅಂತ 2 ಕಿಲೋಮೀಟರ್ ನಡೆಸ್ದಲ್ಲ. ಸುಮ್ಕಿರಮ್ಮ. ಅಮ್ಮ, ಅಲ್ಲೇ ಇಲ್ವಾ ಮನೆ? ಬಾ, ಇನ್ನೇನ್ ಮದ್ವೆ ಆದಂಗೆ ಕತ್ ಬಾ. ಸರ್ ನಮಸ್ತೆ.
ಯಾರೇ ನೀವು? ಸರ್ ನನ್ನ ಹೆಸರು ಚಂದ್ರ ಅಂತ ಸರ್. ಇಂದ್ರನ ಚಂದ್ರನ ಆ? ಬಂದ್ ವಿಷಯ ಹೇಳ್ರಿ. ಸ್ವಾಮಿ ನಮ್ಮ ಹುಡುಗಂಗೊಂದು ಹುಡುಗಿ ಬೇಕಿತ್ತು. ಹುಡುಗನ ಎಲ್ಲಿದ್ದಾನೆ ಎಲ್ಲಿದ್ದಾನೆ? ಅಷ್ಟೊಂದೆಲ್ಲ ಶಾಕ್ ಆಗಬೇಡಿ, ಇವನೇ ಮದುವೆ ಹುಡುಗ. ನನ್ನ ಸುಂದರವಾಗಿ ಯಾರೋ ಅಲ್ಲ ರೀ, ಮರ ತೋರ್ಸ್ಬಿಟ್ಟು ಗಿಡ ಅಂತಿದಿರಲ್ರಿ. ಅಲ್ಲ ಸರ್, ಒಬ್ನೇ ಮಗ ಅಂತ ಉದ್ದಾಕ್ ಸಾಕಿದೀವಲ್ಲ, ಅದಕ್ಕೆ ಅಷ್ಟು ಪುಷ್ಟವಾಗಿ ಬೆಳ್ದ್ಬಿಟ್ಟಿದ್ದಾನೆ. ಮ್ಯಾಪ್ ಮಾಡಿ ಅಮ್ಮ. ಸರಿ ಬನ್ನಿ ಹೋಗೋಣ. ಅವ್ರು ಕೇಳಿದ್ರು ನಿನ್ನ ದಷ್ಟಪುಷ್ಟವಾಗಿ ತಿಂದು ಬೆಳೆದವನೇ ಅಂತವ. ಅದಕ್ಕೆ ಕಣೋ ಬ್ರೋಕರ್ ಅಂತಾನೆ ಹೇಳೋದು. ಹುಡುಗಿ ಅಂದಕ್ಷಣ ಹೆಂಗ್ ಕರ್ಕೊಂಡೋಯ್ತು ನೋಡು. ನಂಗೊಂದು ಡೌಟು ಸಾ, ನೀವು ಹುಡುಗಿ ಮಾತ್ರ ಸೇರಿಸ್ತೀರ ಇಲ್ಲ ಪ್ರಾಣಿಗಳ್ನುವೆ? ಈ ಮುಚ್ಕೊಂಡ್ ಬಾರೋ. ಅಂದ್ರೆ ಪ್ರಾಣಿಗಳ ಮರಕ್ಕೆ ದಳ್ಳಾಳಿ ವ್ಯಾಪಾರ ಮಾಡ್ತೀರೇನೋ ಅಂತ ಕೇಳ್ದೆ. ಹುಡುಗಿ ಮಾತ್ರ ಚೆನ್ನಾಗಿರೋ ತೋರ್ಸಿ ಸಾ. ಹಾ ಬನ್ನಿ ಬನ್ನಿ. ಬನ್ನಿ ಬನ್ನಿ. ನೋಡಕ್ ಒಳ್ಳೆದಷ್ಟು ಪುಷ್ಟವಾಗಿ ಸಕ್ಕತ್ತಾಗವಳೆ. ತಿಂದು ತೇಗ್ಬಿಡ್ಬೇಕು. ಮೇಡಮ್, ಒಳ್ಳೆ ಜನರನ್ನೇ ಕರ್ಕೊಂಡ್ ಬಂದಿದ್ದೀನಿ. ತುಂಬಾ ಸಂತೋಷ. ನೀವು ಹುಡುಗಿ ಹತ್ರ ಮಾತಾಡ್ಕೊಂಡು ಬನ್ನಿ. ನನ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ಯಾಕೆ ಇರಿ, ಕಾಫಿ ಕುಡ್ಕೊಂಡು ಹೋಗಿವ್ರಂತೆ. ನನಗೆ ಕಾಫಿ ಟೀ ಎಲ್ಲ ಎಲ್ಲಿ ಇಳಿಯತ್ತೆ ಮೇಡಮ್? ಕಾಫಿ ಟೀ ಕುಡಿಯಲ್ಲ ಅಂದ್ರೆ ಇವನ್ ಯಾರೋ ದೊಡ್ಡ ಎಣ್ಣೆ ಮಾಸ್ಟರ್ ಇರ್ಬೇಕು ಅನ್ಸುತ್ತೆ. ನಮ್ಗೆ ಯಾಕೆ, ಈ ಬ್ರೋಕರ್ನ ಎಣ್ಣೆ ಇಟ್ಕೊಂಡು ಹೆಂಗ್ ಬೇಕಾದ್ರೂ ಮೇಂಟೈನ್ ಮಾಡ್ಬೋದು. ಮನೆ ತುಂಬಾ ಚೆನ್ನಾಗಿದೆಯಮ್ಮ. ಯಾಕೆ ನಾನ್ ಚೆನ್ನಾಗಿಲ್ವಾ? ಹಾಗಲ್ಲ, ಮನೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳಿದೆ. ನನ್ನ ಒಬ್ಳೆ ಮಗಳು ಅಂತ ನಮ್ಮಪ್ಪ ಈ ರೀತಿ ಕಟ್ಸಿದ್ದಾರೆ. ಮನೆ ಚೆನ್ನಾಗಿದ್ರೆ ಮನ್ಸು ಚೆನ್ನಾಗಿರುತ್ತೆ ಅಲ್ವಾ? ಹೌದಮ್ಮ, ನೀನು ಚೆನ್ನಾಗಿದ್ಯಾ, ಮನೇನು ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ಸರಿ ಇರಿ, ಕಾಫಿ ತಗೋಬರ್ತೀನಿ. ನಡೆದರಿ ಮಿಂಚಿನ ಬಳ್ಳಿ. ನನ್ಗ ಹುಡ್ಗಿ ಓಕೆ, ಒಳ್ಳೆ ತಿನ್ಕೊಂಡು ದಾಸ್ಟ್ ಪುಷ್ಪವಾಗಿ ಗುಂಡ್ಕವಳೆ. ಅಪ್ಪ ರೆಡಿ ಮಾಡ್ಬಿಡು, ಯುದ್ಧಕ್ಕೆ ಹೊರಟು ಬಿಡ್ತೀನಿ. ಅವಾಗ್ಲೇ ನಾನು ಹೇಳದ್ನಲ್ಲ, ಹುಡುಗಿ ಕಾಲಿಗೆ ಬಿದ್ದಾದ್ರು. ಅಪ್ಪ ಅದುಮ್ಕೊಂಡ್ ಕುಂತ್ಕೊ, ನನ್ನೇ ಕೆರಳಿಸ್ತಾನ ನಮ್ಮಪ್ಪ. ಥ್ಯಾಂಕ್ ಯು. ಏನಮ್ಮ ಮನೇಲಿ ಒಬ್ಳೆ ಕಾಣ್ತಾ ಇದೀಯಾ? ಅಪ್ಪ ಅಮ್ಮ ಅವರು ಅಮೆರಿಕದಲ್ಲಿದ್ದಾರೆ. ಮದ್ವೆ ಫಿಕ್ಸ್ ಆದ್ಮೇಲೆ ಬರ್ತಾರೆ. ಅಮೇರಿಕಾ ಅವ್ರ್ದು, ಇಂಡಿಯಾ ನಂದು. ಹಾಗಿದ್ರೆ ದೊಡ್ಡೋರೇ ಇಲ್ದೆ ಮಾತುಕತೆ ಹೇಗಾಡೋದು? ನಿಮ್ಗೆ ನಾನು ಓಕೆ ಅಂದ್ರೆ ನನ್ ಜೊತೆನೆ ಮಾತಾಡಿ. ಬರೀ ಓಕೆ ಅಲ್ಲ, ಡಬ್ಬಲ್ ಓಕೆ. ಪಿಪಿ ಊದಿಸ್ಬಿಡೋದಯ್ಯ. ಅಪ್ಪ ಹಾಗಲ್ಲ, ಕೊಡೋದು ತಗೊಳೋದು ಇದ್ರೆ ಮಾತಾಡಿ. ಚೇಚೆ ಎಂತ ಮಾತಾಡ್ತೀಯಮ್ಮ? ನೀನೇ ಮಹಾಲಕ್ಷ್ಮಿ ಇದ್ದಂಗಿದ್ಯಾ, ನಿನ್ನ ಹತ್ರ ಲಕ್ಷ್ಮಿ ಬಗ್ಗೆ ಮಾತಾಡೋದಾ? ಅಂದ್ರೆ ವರದಕ್ಷಿಣೆ ಏನು ಬೇಡ್ವಾ? ವರದಕ್ಷಿಣೆನೂ ಬೇಡ, ವರೋಪಚಾರನೂ ಬೇಡ. ನೀನ್ ನಮ್ಮನೆ ಸೊಸೆಯಾಗಿ ಬಂದ್ರೆ ಅಷ್ಟೇ ಸಾಕು. ಎಂತ ದೊಡ್ಡ ಮನುಷ್ಯರು ನೀವು. ನಿಮ್ಮಂತವ್ರು ಸಿಕ್ಕಿದ್ದು ನನ್ ಪುಣ್ಯ. ಇವತ್ ನಮ್ಮನೇಲೆ ಇದ್ದು ಆತಿಥ್ಯ ಸ್ವೀಕರಿಸ್ಬೇಕು. ಅದಕ್ಕೇನಂತ ಇರೋಣ ಬಿಡಿ. ಪಪ್ಪ ನಿಮ್ಮಂತ ಸೇವೆ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ತುಂಬಾ ಖುಷಿ ಪಡ್ತಾರೆ. ಪ್ಲೀಸ್ ಒಪ್ಕೊಳ್ಳಿ. ಆಯ್ತು ಬಿಡಮ್ಮ, ಇರ್ತೀವಿ. ಹಾ ಏನೇ ಹಿಂಗ್ ಬಿದ್ದವನೇ? ಏ ಎದ್ದೇಳೋ, ಹೋಗಲ್ಲ. ಏ ಎದ್ದೇಳಲೇ. ಡಿಸ್ಟರ್ಬ್ ಎದ್ದೇಳ ಅಂದ್ರೆ ಎದ್ದೇಳ. ಏನಪ್ಪ ನೀನು ಸಿಲ್ಕ್ ಜೊತೆ ಆಟಾಡಕ್ಕೂ ಬಿಡಲ್ಲ. ಲೇ ದಡ್ ನನ್ ಮಗನೇ, ಅಲ್ಲಿ ನೋಡಿದ್ರೆ ಹುಡುಗಿ ಒಬ್ಳೆ ಅವಳೆ. ಅಲ್ಲಿ ಹೋಗಿ ಎಂಜಾಯ್ ಮಾಡೋದ್ ಬಿಟ್ಟು ಇಲ್ಲಿ ದನ ಬಿದ್ದಂಗ್ ಬಿದ್ದಿದ್ಯಲ್ಲ. ಹೋಗಪ್ಪ, ಬೆಳಗ್ಗೆ ಚೆಟ್ಲು ಗಾಡಿಲಿ ಬಂದು ಕುಲ್ಕಿ ನಡೆಲ್ಲ ಬಿದ್ದೋಗದೆ. ಬಸ್ ಕುಲ್ಕಿದ್ಕೆ ನಡ ಬಿದ್ದೋಯ್ತು ಅಂತೆಲ್ಲ. ಇನ್ನು ಹೋಗ್ಲಾ, ಎದ್ದೋಗ್ಲಾ, ಅವಳನ್ನ ಮಾತಾಡ್ಸಿ ಬುಟ್ಟಿಗೆ ಹಾಕೋಗ್ಲಾ. ಅಪ್ಪ ನೀನ್ ಬಾರಿ ಇದೆಯಾ, ಮಂಚ ಕಂಡ ತಕ್ಷಣ ಸೀಟ್ ಹಾಕೊಂಡು ಅವನ್ ಕರ್ಕೊಬಂದ್ ಪಕ್ಕದಲ್ಲಿ ನಿಲ್ಸ್ಕೊಂಡಿದ್ಯಲ್ಲ, ನೀನ್ ಎಂತನ್ ಲೆಕ್ಕ ಹಾಕೋ. ಬಾಯಿ ಮಿಚ್ಕೊಂಡ್ ನಡಿಲ್ಲ, ಬಿರ್ ನಡಿಲ್ಲ. ನಮ್ಮಪ್ಪನಿಗೆ ನನಗಿಂತ ಅರ್ಜೆಂಟು. ಬೆಡ್ರೂಮಿಂದ ನಾ ಬೇಗ ಬಂದೆ, ಮಲ್ಲಿ ನೋಡ್ನಿಲ್ಲ, ಮಲ್ಲಿ ಮುಖ ನೋಡ್ನಿಲ್ಲ. ಹಾಯ್ ಹಾಯ್. ಏನ್ ಮಾಡ್ತಾ ಇದ್ದೀರಿ? ಅಡ್ಗೆ ಮಾಡ್ತಾ ಇದ್ದೆ. ಹೆಲ್ಪ್ ಮಾಡ್ಲಾ? ಅಯ್ಯೋ ಬೇಡ ಬಿಡಿ, ಇವಾಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂತೀರಾ. ಮದ್ವೆ ಆದ್ಮೇಲೆ ಮನೆಗೊಬ್ಳು ಕೆಲಸ ಸಿಕ್ಕಿದ್ಲು ಅಂತ ಸುಮ್ನೆ ಆಗ್ತೀರಾ. ನಾನ್ ಆತರದವನಲ್ಲ. ಸುಮ್ನೆ ತಮಾಷೆ ಮಾಡ್ದೆ.
ಇವಳ ಹತ್ರ ಏನ್ ಮಾತಾಡೋದು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಏನಾದ್ರೂ ಮಾತಾಡಿ. ಅಂದಂಗೆ ನಿಮ್ ಫೇವ್ರೆಟ್ ಪಿಕ್ಚರ್ ಯಾವ್ದು? ಆಪ್ತ ಮಿತ್ರ. ಆಪ್ತ ಮಿತ್ರ ವಿಷ್ಣು ಸರ್ದು. ನಾನ್ ವಿಷ್ಣು ಸರ್ ದೊಡ್ಡ ಅಭಿಮಾನಿ. ಹೌದಾ? ನಿಮ್ ಫೇವ್ರೆಟ್ ಸಾಂಗು? ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ತಂಗಾಳಿಯಲ್ಲಿ ತೇಲ್ಕೊಂಡು ಹೋಗೋದು ನಂಗ ವಾಡು ಪಂಚ ಪ್ರಾಣ. ಅಂದಂಗೆ ನಿಮ್ ಫೇವ್ರೆಟ್ ಹಣ್ಣು ಯಾವ್ದು? ಹುಣ್ಸೆ ಹಣ್ಣು ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ರೀ ನೀವು ತುಂಬಾ ಡಿಫ್ರೆಂಟ್. ನಾವು ಡಿಫ್ರೆಂಟೇ. ಅದಿರ್ಲಿ, ನಿಮ್ ಫೇವ್ರೆಟ್ ಪ್ಲೇಸ್ ಯಾವ್ದು? ಚಾರ್ಮುಡಿ ಘಾಟು. ಚಾರ್ಮುಡಿ ಘಾಟು ಮುಖಾಮುಖಿ ಏಕಾಂತವಾಗಿ. ಅಯ್ಯಯ್ಯೋ, ಹುಡ್ಗಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗವಳೆ. ಚಚ್ಚಿ ಉಡಾಯಿಸ್ಬಿಡ್ಬೇಕು. ಕತ್ತಿನ ಮೇಲೆ ಮನ್ಸಾಯ್ತು. ಅಪ್ಪ ಚಿಕನ್ ಲೆಗ್ ಪೀಸು. ಅಮ್ಮ ದೊಣ್ಣೆ ಬಿರಿಯಾನಿ. ಅಪ್ಪ ಕಾಲ್ ಸೂಪು. ಅಯ್ಯಯ್ಯೋ, ಏನಮ್ಮ ಲಕ್ಷ್ಮಿ, ಬರೀ ನಾನ್ ವೆಜ್ ಮಾಡಿದ್ಯಾ? ನಿಮ್ ಮನೇಲಿ ವೆಜ್ ಮಾಡೋದೇ ಇಲ್ವಾ? ನಂಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ನನ್ ದಿನಾನು ನಾನ್ ವೆಜ್ ತಿನ್ನೋದು, ಅದ್ರಲ್ಲೂ ಬಿರಿಯಾನಿ ಅದಂತೂ ಪಂಚ ಪ್ರಾಣ. ವಾರೆ ವಾ ಚಂದ್ರು, ಎರಡೆರಡು ಲಾಡು ಬಂದು ಬಾಯಿಗೆ ಬಿತ್ತಲ್ಲೋ. ಒಳ್ಳೆ ಹುಡುಗಿ, ಒಳ್ಳೆ ಮನೆ, ದಿನ ನಾನ್ ವೆಜ್ ಊಟ. ವಾರೆ ವಾ, ಅದ್ಭುತ. ಏಯ್, ಬೇಗ ಮದುವೆ ಮುಗಿಸ್ಬಿಡೋಣ ಕಣೆ. ಅತ್ತೆ ಮಾವ ಲಕ್ಷ್ಮಿ? ಮಲ್ಕೊಂಡಿದ್ರ? ಬಾರಮ್ಮ. ಇಲ್ಲಮ್ಮ, ಊಟ ಜಾಸ್ತಿ ಆಯ್ತಲ್ಲ, ಸುಮ್ನೆ ಹಂಗೆ ಕೂತ್ಕೊಂಡ್ ಮಾತಾಡ್ತಾ ಇದ್ವಿ. ಕೂತ್ಕೊಮ್ಮ. ಕೂತ್ಕೊಳ್ಳಮ್ಮ. ಊಟ ಎಲ್ಲ ಚೆನ್ನಾಗಿತ್ತ ಮಾವ? ನಿನ್ನಂತ ಮುದ್ದು ಸೊಸೆ ವಿಷಯ ಕೊಟ್ರು ಅಮೃತ ಇದ್ದಂಗಿರ್ತಮ್ಮ. ಹಾಗಾದ್ರೆ ವಿಷಯನೇ ತಂದ್ಕೊಡ್ಲ ಮಾವ? ಆ? ಸುಮ್ನೆ ತಮಾಷೆ ಮಾಡ್ದೆ. ದೇವರಂತ ಅತ್ತೆ ಮಾವ ನೀವು, ನಿಮ್ಗೆ ಅಮೃತನೇ ಕೊಡೋದು. ತಗೊಳ್ಳಿ, ಎಲೆ ಅಡಿಕೆ ಹಾಕೊಳ್ಳಿ. ತಗೊಳ್ಳಿ. ತಗೊಳ್ರಿ. ಅಮ್ಮ ಲಕ್ಷ್ಮಿ, ಎಂತ ಒಳ್ಳೆ ಮನ್ಸಮ್ಮ ನಿಂದು. ಈಗಿನ ಕಾಲದ ಸೊಸೆದಿರೋ ಅತ್ತೆ ಮಾವನ್ ಸೇವೆ ಹೇಗ್ ಮಾಡೋದು ಅಂತ ನೀನು ನೋಡ್ ಕಲಿಬೇಕಮ್ಮ. ಅತ್ತೆ ಮಾವ, ನೀವು ಸೊಸೆ ತರೋದು ನಿಮ್ಮನ್ ಚೆನ್ನಾಗ್ ನೋಡ್ಕೋಬೇಕು ಅಂತ ತಾನೆ? ಹೌದಮ್ಮ. ಅತ್ತೆ ಮಾವಂಗೆ ಹೊಟ್ಟೆ ತುಂಬಾ ಊಟ ಹಾಕಿ ಎಲಡ್ಕೆ ಕೊಟ್ಟು ಅವ್ರ ಮನ್ಸು ಸಂತೋಷವಾಗಿ ಇಟ್ಕೊಳ್ಳೋದು ಸೊಸೆ ಕರ್ತವ್ಯ. ಅಮ್ಮ ಲಕ್ಷ್ಮಿ, ನೀನ್ ನನ್ ಸೊಸೆ ಅಲ್ಲಮ್ಮ, ಮಗಳು. ಅಪ್ಪ ಅಮ್ಮ, ನಿಮ್ ಕಾಲ್ಗಳು ಕೊಡಿ. ಕಾಲ್ಗಳ? ಯಾಕಮ್ಮ? ನಿಮ್ ಕಾಲ್ ನೋವು ಬಂದಿರುತ್ತೆ, ನಾನ್ ಮಸಾಜ್ ಮಾಡ್ಕೊಡ್ತೀನಿ, ಕೊಡಿ. ನಿಮ್ ಕಾಲ್ ಕೊಡಿ ಮಾವ. ಅಯ್ಯೋ ಬೇಡ, ಪರವಾಗಿಲ್ಲ ಬಿಡಮ್ಮ. ಬೇಡ ಬಿಡಮ್ಮ. ಸರಿ ಅತ್ತೆ ಮಾವ, ಮಲ್ಕೊಳ್ಳಿ. ಹ್ಮ್. ಸರಿ ಅತ್ತೆ, ನೀವು ಮಲ್ಕೊಳ್ಳಿ. ಸರಿನಮ್ಮ. ಏಯ್, ಹ್ಮ್? ನೋಡ್ದೇನೆ ನಮ್ಗೆ ಎಂತ ಸೊಸೆ ಸಿಕ್ಕಿದ್ಲು. ಹ್ಮ್. ನೀನು ನಮ್ಮ ಅಪ್ಪ ಅಮ್ಮನ ಸೇವೆ ಮಾಡಿದ್ರೆ ಅವ್ರು ಇನ್ನ 5 ವರ್ಷ ಹೆಚ್ಚಿಗೆ ಬದುಕಿರೋರು. ಹ್ಮ್. ಅಯ್ಯೋ ಮೂದೇವಿ, ನಾವು ಪುಣ್ಯ ಮಾಡಿದೀವಿ, ಅದಕ್ಕೆ ನಮ್ಗೆ ಇಂಥ ಸೊಸೆ ಸಿಕ್ಕಿದ್ಲು. ನಿಮ್ಮಪ್ಪ ಅಮ್ಮ ಅದೇನ್ ಪಾಪ ಮಾಡಿದ್ರು ಏನೋ, ಬೇಗ ನಿಗಿರ್ಕೊಂಡ್ರು. ನಿನ್ನಂತ ಸೊಸೆ ಸಿಕ್ಬಿಟ್ರೆ ಅತ್ತೆ ಮಾವ ಬೇಗ ನಿಗರ್ಕೊಳ್ಳೋದೆ. ಏನ್ರಿ ಅಂದ್ರೆ? ಏನಿಲ್ಲ, ಮಲ್ಕೋ ಅಂದೆ. ಚಂದ್ರು ಅವ್ರೆ ಮಲ್ಕೊಂಡ್ರಾ? ಇಲ್ಲ ಬನ್ನಿ. ತಗೊಳ್ಳಿ, ಹಾಲ್ ಕುಡೀರಿ. ಆಹಾ, ಏನ್ ಅದೃಷ್ಟ ನಂದು. ಫಸ್ಟ್ ನೈಟ್ ಇವತ್ತು ಯಾಕೋ ಆಗಿದೆ. ಫಸ್ಟ್ ನೈಟ್ ಅಲ್ಲಿ ಕೊಡ್ಬೇಕಾದ ಹಾಲ್ನ ಇವಾಗ್ಲೇ ಕೊಡ್ತಾವಳೆ. ಲೋ ಚಂದ್ರು, 2 ಅಲ್ಲ 3 ಲಡ್ಡು ಬಾಯಿಗೆ ಬಿತ್ತಲ್ಲೋ. ಅಮೃತ ಕುಡ್ದಂಗೈತಲ್ಲ ಗುರು. ತಗೊಳ್ಳಿ, ಹಣ್ಣು ತಿನ್ನಿ. ಆಹಾ, ಎಲ್ಲಾ ಗಂಡಂದಿರಿಗೂ ಇಂಥ ಹೆಂಡತಿ ಸಿಕ್ಬಿಟ್ರೆ ಫ್ಯಾಮಿಲಿ ಕೋಡ್ಗಳೇ ಇರಲ್ಲ.
ಕೆಲವು ಹೆಂಡ್ತಿರವ್ರೆ ಗಂಡ ಚಿನ್ನ ಬೆಳ್ಳಿ ತಂದು ಕೊಟ್ರೆ ಮುತ್ತು, ಇಲ್ಲ ಅಂದ್ರೆ ಜೀವನಕ್ಕೆ ಕುತ್ತು. ಅಯ್ಯೋ ನೀವು ತಿನ್ನೆ. ನನ್ನ ನೀವು ತಾವು ಅಂತ ಕರಿಬೇಡಿ, ಬಾ ಹೋಗು ಅಂತ ಕರೀರಿ. ಚಿನ್ನ, ನೀನ್ ಎಷ್ಟು ಒಳ್ಳೆವಳು. ನಿನ್ನಂತ ಹೆಂಡತಿ ಸಿಗಕ್ಕೆ ನಾನ್ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ನೀವು ಮಾತ್ರ ಅಲ್ಲ, ನಾನು ಪುಣ್ಯ ಮಾಡಿದ್ದೆ ನಿಮ್ಮಂತ ಗಂಡ ಸಿಗಕ್ಕೆ. ಅಯ್ಯೋ. ಸರಿ ಮಲ್ಕೊಳ್ಳಿ. ಈಗ್ಲೇ ಮಲಿಕಳ ಕೇಳ್ತಾವಳಲ್ಲ, ಒಬ್ನೇ ಹೆಂಗ್ ಮಲ್ಕಳ್ಳಿ. ಹಾಲ್ ಕುಡ್ಸಿ ಹಣ್ಣು ತಿನ್ಸಿ ಮಲಗಿಸ್ಬಿಟ್ಟು ಆಯ್ತಾವಳಲ್ಲ. ದೇವ್ರೇ, ಎಂತ ಹುಡುಗಿ ಕೊಟ್ಬಿಟ್ಟಪ್ಪ. ನಿನಗ್ ಸಾಯೋವರ್ಗು ನಾನು ಮುಡಿ ಕೊಡ್ತಾನೆ ಇರ್ತೀನಿ, ಉದ್ರೋದ್ರು ಕೆರ್ಕಂಡಾದ್ರೂ ಕೊಡ್ತಾ ಇರ್ತೀನಿ. ದೇವ್ರೇ, ನನ್ ಲೈಫ್ ನ ಸೆಟ್ಲ್ ಮಾಡ್ಬಿಟ್ಟಲ್ಲಪ್ಪ ಲಕ್ಷ್ಮಿ. ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ಕುಂತಿರುವೆ. ಚಿನ್ನ, ಮದುವೆ ಆದ ಕೂಡ್ಲೆ ಊಟಿಗೆ ಹೋಗಣ್ವಾ, ಕೊಡೈಕೆನಲ್ಗೆ ಹೋಗಣ್ವಾ. ಲಕ್ಷ್ಮಿ ಅವರೇ, ಲಕ್ಷ್ಮಿ ಅವರೇ, ಆಪ್ತ ಮಿತ್ರ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಹುಣಸೆ ಹಣ್ಣು ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಚಾರ್ಮುಡಿ ಘಾಟು, ಅದ್ರಲ್ಲೂ ಬಿರಿಯಾನಿ ಅದ್ರಂತೂ ಪಂಚ ಪ್ರಾಣ. ಸತ್ತು ಫೋಟೋ ಆಗ್ಬಿಟ್ಟವಳಲ್ಲಪ್ಪ. ಓ, ಇದ ಮ್ಯಾಟ್ರು. ಆಪ್ತ ಮಿತ್ರ, ತಂಗಾಳಿಯಲ್ಲಿ ತೇಲಿ ಬಂದೆ, ಹುಣಸೆ ಹಣ್ಣು, ಚಾರ್ಮುಡಿ ಘಾಟು, ಬಿರಿಯಾನಿ, ಇದೆಲ್ಲ ದೇವ್ಗಳು ಇಷ್ಟಪಡುವಂಥದ್ದು. ಲೋ ಚಂದ್ರು, ಎಲ್ಲಗ್ ಬಂದ್ ತಗ್ಲಾಕಂಬಿಟ್ಟಿದ್ಯೋ. ಅಯ್ಯೋ ದೇವ್ರೆ, ಇಷ್ಟು ವಯಸ್ಸಾದ್ರೂ ಹುಡುಗಿ ಸಿಕ್ಲಿಲ್ಲ ಅನ್ನೋ ನೋವಿಗಿಂತ ಇವಾಗ ಸಿಕ್ಕವಳಲ್ಲ ಅನ್ನೋ ನೋವೇ ಜಾಸ್ತಿ ಆಯ್ತಲ್ಲಪ್ಪ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಅಯ್ಯೋ ದೇವ್ರೆ. ಅಪ್ಪ, 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 ಅವ್ವ, ಅಪ್ಪ, ದನ ತಿಂದಂಗ್ ತಿಂದು ಎಣ ಬಿದ್ದಂಗ್ ಬೀಳ್ತಿಯಲ್ಲ. ಅಪ್ಪ ದೇವ, ಅವ ದೇವ, ಅಪ್ಪ ದೇವ. ಏನ್ ಹೇಳ್ತಾ ಇದ್ಯೋ? ಯಾವ ದೇವನು? ಅಪ್ಪ ದೇವ, ದೇವ, ಅಪ್ಪ ದೇವ. ಅಯ್ಯೋಲೇ, ಯಾವ ದೇವನು? ಏಯ್, ದೇವನು ಇಲ್ಲ ಗಿವನು ಇಲ್ಲ, ಹೋಗ್ ಮುಚ್ಕೊಂಡ್ ಮಲ್ಕೊಳ. ಅಮ್ಮ, ಇದು ದೇವದ ಮನೆ, ಇಲ್ಲಿರೋಳು ಸತ್ತೋಗಿದ್ದಾಳಮ್ಮ. ಅಯ್ಯೋಲೇ, ಏನ್ ಏನ್ ಹೇಳ್ತಾ ಇದ್ಯೋ? ನಮ್ಮ ಸತ್ತು ದೆವ್ವ ಆಗಿ ನಮ್ಗೆ ಕಾಡಿಸ್ತಾವಳೆ. ಹಂಗಂದ್ರೆ ನಾವು ದೇವದ ಮನೇಲಿ ಇದೀವ. ಅಯ್ಯಯ್ಯೋ, ಮಲೆ ಮಹದೇಶ್ವರ ಕಾಪಾಡಪ್ಪ. ನಾವಿಲ್ಲೇ ಇದ್ರೆ ಸಾಯಿಸಿ ಊತ ಹಾಕ್ಬಿಡ್ತಾಳೆ. ಬಲಿ ಬಲಿ ಹೋಗಲ್ಲ, ಬಲಿ ಬಲಿ. ನಡಿ ನಡಿ ನಡಿಯಪ್ಪ. ಅಯ್ಯೋ ಬಾರಮ್ಮ, ಬಾ. ಯಾವ ಮನೆ ಕರ್ಕೊಂಡ್ ಬಂತದಲ್ಲಿ? ಬ್ರೋಕರ್ ನನ್ ಮಗ ಸರಿಯಾಗಿ ಸಿಕ್ತ. ಸುಮ್ಕಿರಮ್ಮ. ಅಯ್ಯೋ, ನಡಿ ನಡಿ ನಡಿ. ಅಮ್ಮ, ಯಾವ ಕಡೆ ಹೋಗೋದು ಅಂತಾನೆ ಗೊತ್ತಾಯ್ತಲ್ವಲ್ಲ. ಹೋಗೋಣ ಬಾರು. ಅಮ್ಮ, ಅಮ್ಮ ತಾಯಿ, ನಮ್ಗೆ ಯಾಕಮ್ಮ ಕಟ್ಬಿಟ್ಟಿದ್ಯಾ? ಮಗನ್ಗೇನೋ ಮದ್ವೆ ಮಾಡ್ಸಿ ಮೊಮ್ಮಕ್ಕಳ ಜೊತೆ ಆಟ ಆಡೋಣ ಅನ್ಕೊಂಡ್ರೆ ಅರ್ಧ ವಯಸ್ಸಿಗೆ ನಮ್ಮನ್ನ ಸಾಯಿಸ್ತೀನಿ ಅಂತಿದ್ಯಲ್ಲ. ರೀ ಹುಡುಗಿದ್ದೇವ, ಬಿಟ್ಬಿಡ್ರಿ ನಮ್ಮನ್ನ. ಬಿಟ್ಬಿಡ್ಬೇಕಾ? ಹಾಗಾದ್ರೆ ನನ್ನ ಮದ್ವೆ ಆಗೋ. ಮದ್ವೆನಾ? ಅದು ನಿಮ್ ಜೊತೆ ರೇ ದೇವ್ರ ಜೊತೆ ಹೆಂಗ್ರಿ ಮದ್ವೆ ಆಗಕ್ಕಾಯ್ತದೆ? ನನ್ನನ್ ಮದ್ವೆ ಆದ್ರೆ ಮಾತ್ರ ನಾನ್ ನಿಮ್ಮನ್ನ ಇಲ್ಲಿಂದ ಕಳ್ಸೋದು. ಅಲ್ಲಮ್ಮ, ಇವನ್ ಯಾಕೆ ನಿನ್ನ ಮದುವೆ ಆಗ್ಬೇಕು? ನೀನ್ ಯಾಕೆ ದೇವ್ ಆಗಿದ್ಯಾ? ನನ್ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿ ಒಬ್ಬ ಮೋಸ ಮಾಡ್ಬಿಟ್ಟ. ಆ ಫೀಲಿಂಗ್ ಅಲ್ಲೇ ಸೂಸೈಡ್ ಮಾಡ್ಕೊಂಡು ಸತ್ತೋದೆ ನಾನು. ಸರಿ, ಅವನ್ ಮೋಸ ಮಾಡ್ದ ಅಂತ ನನ್ನನ್ ಯಾಕಮ್ಮ ಹಿಡ್ಕೊಂಡಿದೀಯಾ? ಎಲ್ಲರೂ ಹೆಣ್ಣಿನ ದುಡ್ಡಿನ ಆಸೆ ಪಡ್ತಾರೆ, ಆದ್ರೆ ನೀವು ಮಾತ್ರ ನನ್ನನ್ನ ಇಷ್ಟಪಟ್ರಿ.
ಅದಕ್ಕೆ ನೀವು ನನ್ನ ಮದ್ವೆ ಆದ್ರೆ ನಂಗೆ ಆತ್ಮಕ್ ಶಾಂತಿ ಸಿಗುತ್ತೆ ಅಂತ. ದಯವಿಟ್ಟು ನಮ್ಮನ್ ಬಿಟ್ಬಿಡು. ನಮ್ಗೆ ಸೊಸೆನೂ ಬೇಡ, ಮೊಮ್ಮಕ್ಳೂ ಬೇಡ. ನಾವು ಕಾಶಿಗೋ ರಾಮೇಶ್ವರಗೂ ಹೊರ್ಟೋಗ್ತೀವಿ. ದಯವಿಟ್ಟು ನಮ್ಮನ್ ಬಿಟ್ಬಿಡು ಅಮ್ಮ. ನೀವೇನಾದ್ರೂ ಒಪ್ಲಿಲ್ಲ ಅಂದ್ರೆ ನಿಮ್ 3 ಜನನು ಇಲ್ಲೇ ಸಾಯಿಸ್ಬಿಟ್ಟು ನನ್ ಜೊತೆ ಪರ್ಮನೆಂಟ್ ಆಗಿ ಇಟ್ಕೊಬಿಡ್ತೀನಿ. ಮೊದ್ಲಿನಿಂದ ಎಸ್ಕೇಪ್ ಆಗ್ಬೇಕು. ಓಡಪ್ಪ ಓಡಪ್ಪ ಓಡು. ಬೇಗ ಓಡ್ಬಾ, ಇಲ್ಲಾಂದ್ರೆ ಸಂಕ್ರಾಂತಿ ಹಬ್ಬದ ವರ್ಷ ತಡಕ್ ಮಾಡ್ಬಿಡ್ತಾಳೆ. ಮೊದ್ಲು ತಪ್ಪಿಸ್ಕೋಬೇಕು. ನಮ್ಮ ಅಪ್ಪ ಅಮ್ಮನ್ ಬೇಕಾದ್ರೆ ಹೊಡೆದ ಸಾಯಿಸ್ಲಿ, ನಾನು ಉಳ್ಕೊಂಡ್ರು ಸಾಕು. ಇಲ್ಲೇ ಉಂಟ್ಕೊಬಿಡ್ತೀನಿ. ಯಾರಿಗೂ ಕಾಡ್ತಾ ಇಲ್ಲ ಅನ್ಸುತ್ತೆ. ಬ್ರೋಕರ್ ನನ್ ಮಗನ್ ಬೇರೆ ಯಾರು ಎಣ್ಣೆ ಸಿಗ್ಲಿಲ್ವಾ? ಇಲ್ಲಿ ತಂದೆವು ಹತ್ರ ಕಟ್ಟಾಕದ್ನಲ್ಲಪ್ಪ. ಏನ್ ಮಾಡೋದು? ಮೊದ್ಲಿಲ್ಲಿಂದ ಹೋದ್ರೆ ಸಾಕಾಗಿದೆ. ಅಯ್ಯೋ ಎಲ್ಲೋಗ್ಲಿ? ಅಯ್ಯೋ ಅಲ್ಲಾದ್ರೂ ಓಡೋಗ್ತೀನಿ. ದೇವ್ರೇ, ಅಯ್ಯಪ್ಪ, ಇವ್ರಿಬ್ರು ಎಲ್ಲೋದ್ರು? ದೇವ್ರೇ, ಇವರಿಬ್ಬರೇ ಕಾಣ್ತಲ್ಲಪ್ಪ. ಅಯ್ಯೋ ಅಯ್ಯಪ್ಪ, ಅಯ್ಯಪ್ಪ. ತಪ್ಪ ಹೇಳ್ತೀನಿ, ನನಗಿಂತ ಮದುವೆ ಆಗಿಲ್ಲ. ಮಾಡಿ ಬೇಡ, ಮಾಡಿ ಬೇಡ, ಆಳ್ಗರಿ ಮದುವೆ ಜೀವನದೇ ಮಾಡಿ ಬೇಡ, ಬೇಡ. ಅಯ್ಯಪ್ಪ ಇವತ್ತಿನ ಬಿಡಲ್ಲ ಬಿಡಲ್ಲ ಕಣೋ ನೀನು. ಸಾಯಿಸಾಕ್ತೀನಿ ಮಾವ. ಅಯ್ಯೋ ದೇವ್ರೆ, ಏನ್ ಮಾಡೋದಪ್ಪ? ಸರಿಯಾದ ಜಾಗಕ್ಕೆ ಬಂದು ತಗ್ಲಾಯ್ಕೊಬಿಟ್ಟಲ್ಲಪ್ಪ. ಅಯ್ಯೋ ಭಗವಂತ, ಸಾಯೋ ಗಂಟ ಹೊಡೆದ್ಬಿಟ್ಲಲ್ಲಪ್ಪ. ವಾರೇ ವಾ ಚಂದ್ರು, ಈ 2 ಲಾಡು ಬಂದು ಬಾಯಿಗೆ ಬಿತ್ತಲ್ಲೋ. ಒಳ್ಳೆ ಹುಡುಗಿ, ಒಳ್ಳೆ ಮನೆ, ದಿನ ನಾನ್ ವೆಜ್ ಊಟ. ವಾರೇ ವಾ. ಲಡ್ಡು ಬಂದು ಬಾಯಿಗೆ ಬೀಳದ ಚಪ್ಪಡಿ ಕಲ್ಲೇ ನನ್ನ ತಲೆ ಮೇಲೆ ಬೀಳ್ತೈತೆ. ಅಯ್ಯೋ ದೇವ್ರೆ. ಕೆಲವು ಹೆಣ್ತಿರವ್ರೆ, ಗಂಡ ಚಿನ್ನ ಬೆಳ್ಳಿ ತಂದು ಕೊಟ್ರೆ ಮುತ್ತು, ಇಲ್ಲ ಅಂದ್ರೆ ಜೀವನಕ್ಕೆ ಕುತ್ತು. ಅಯ್ಯೋ, ಚಿನ್ನ ಬೆಳ್ಳಿ ತಂದ್ಕೊಡ್ಲಿಲ್ಲಂದ್ರೆ ಮುನ್ಸ್ಕ ಮಲ್ಕತ್ತಾರೆ. ಇವಳು ನೋಡಿದ್ರೆ ಸಾಯಂಗ್ ಹೊಡಿತವಳಲ್ಲಪ್ಪ. ದೇವ್ರೆ, ಎಂತ ಹುಡುಗಿ ಕೊಟ್ಬಿಟ್ಟಪ್ಪ. ನಿನಗ್ ಸಾಯೋವರೆಗೂ ನಾನು ಮುಡಿ ಕೊಡ್ತಾನೆ ಇರ್ತೀನಿ, ಕೂದಲು ಉದ್ರೋದ್ರು ಕೆರ್ಕಂಡಾದ್ರೂ ಕೊಡ್ತಾ ಇರ್ತೀನಿ. ಅಪ್ಪ ದೇವ್ರೆ, ಬಾಂಡ್ಲಿ ಆಗೋವರೆಗೂ ಮುಡಿ ಕೊಡ್ತೀನಿ ಅಂತ ಹೇಳಿದ್ದೆ. ತಾಯಡಗ್ಲು ಹೇಳ್ತೀನಿ, ಒಂದು ಕೂದಲು ಕೊಡಲ್ಲ, ಫೆವಿಕ್ವಿಕ್ ಹಾಕೊಂಡು ಅಂಟಿಸ್ಕೊಂಡ್ಬಿಡ್ತೀನಿ. ಅಯ್ಯಪ್ಪ, ಅಯ್ಯೋ 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 ಮಗನೇ, ಎಲ್ಲಿದ್ದು? ಅಯ್ಯೋ ಅಯ್ಯೋ ಬಿಡವ ತಾಯಿ. ಅಯ್ಯೋ 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 ಬುಡಿ ಬಿಡಕಣವ, ಅಡಿ ಬಿಡಕಣವ, ಮಡಿ ಬಿಡಕಣವ. ಅಯ್ಯೋ 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 ಬಿಡವ. ಅಯ್ಯೋ ಅಯ್ಯೋ ಬಿಡವ. ಅಯ್ಯೋ 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 ಬಿಡವ. ನನ್ನ ಮಗ ಎಲ್ಲೋ ನಿನ್ನಂತ ಮುದ್ದು ಸೊಸೆ ವಿಷ ಕೊಟ್ರು ಅಮೃತ ಇದ್ದಂಗಿರ್ತಮ್ಮ. ಅಯ್ಯೋ ದೇವ್ರೆ, ನನ್ ಸೊಸೆ ಅಮೃತ ಕೊಡ್ತಾಳೆ ಅಂದಿದ್ದೆ, ಈಗ ನೋಡಿದ್ರೆ ವಿಷ ಕೊಡ್ತಾವಳಲ್ಲಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ ಸೊಸೆ ನಮ್ ಸೇವೆ ಮಾಡೋದ್ ನೋಡಿ ದೇವತೆ ಅನ್ಕೊಂಡಿದ್ದೆ, ಈಗ ದೆವ್ವಾಗಿ ನಮ್ಮನ್ ಸಾಯಿಸ್ತಾಳಲ್ಲಪ್ಪ. ಅಯ್ಯೋ ಅಯ್ಯೋ ಅಯ್ಯೋ.
ಅರೆ ತಗಡೆ ಹೋಗ್ತು ಕಚೇರಿ ಮುದೇವಿ ನನ್ನ ಸೊಸೆ ಮಾಡ್ಕೊಳ್ಳಲ್ಲ ಅಂತ್ಯೋ. ಇವತ್ತೇನು ಮಾಡಲ್ಲ. ನಿಮ್ ಮೂರ್ ಜನನು ಇಲ್ಲೇ ಸಾಯ್ಸಿ ಮನೇಲಿ ಇಟ್ಕೊತೀನಿ. ಅತ್ತೆ ಮಾವಂಗೆ ಹೊಟ್ಟೆ ತುಂಬಾ ಊಟ ಹಾಕಿ ಎರಡ್ಕೆ ಕೊಟ್ಟು ಅವ್ರ ಮನ್ಸು ಸಂತೋಷವಾಗಿ ಇಟ್ಕೊಳ್ಳೋದು ಸೊಸೆ ಕರ್ತವ್ಯ. ಅಲ್ಲ ಈಗಿನ ಕಾಲದ ಸೊಸೆಂದ್ರು ಬೈಕೊಂಡ್ರು ಇಟ್ಟು ಸೊಪ್ಪು ಆಗ್ತಾ ಇದ್ರು ಜೀವನಾದ್ರೂ ಉಳಿಸ್ತಾರೆ. ಇವಳು ಹೊಟ್ಟೆ ತುಂಬಾ ಊಟ ಹಾಕ್ಬಿಟ್ಟು ಇವಾಗ ಕೊಲ್ತಾವಳಲ್ಲಪ್ಪ. ಅಮ್ಮ ಲಕ್ಷ್ಮಿ ನೀನ್ ನನ್ ಸೊಸೆ ಅಲ್ಲಮ್ಮ ಮಗಳು. ಅಲ್ಲ ಇವಳ ನಾನು ಸೊಸೆ ಅಲ್ಲ ಮಗಳು ಅನ್ಕೊಂಡೆ. ಇವಳು ನೋಡಿದ್ರೆ ಇಲ್ಲೇ ನನ್ನ ಸಾಯಿಸಿ ಮಣ್ಮಳಂಗವಳಲ್ಲಪ್ಪ. ಬೇಗ ತೆಗಿಯೋ. ಬರ್ತ ಇಲ್ಲ ಇರಪ್ಪ. ನನ್ನ ಮಗನ ಎಲ್ಸಿಗೆ ಹಾಕೊಂಡೈತಿ ಏನೋ ತಂಗಕ್ಕೆ ಆಯ್ತಲ್ವಲ್ಲಪ್ಪ. ಕೋಪನ್ನು ಆಯ್ತಾ ಇಲ್ಲ. ನಮ್ಮ ಜೀವನ ಈ ಮನೆ ಒಳಗೆ ಎಂಡಾಗುತ್ತೋ ಏನೋ ಅಪ್ಪ. ಹತ್ರ ಬರ್ಬೇಡ, ಭಯ ಆಗುತ್ತೆ. ಪ್ಲೀಸ್ ತಮ್ಮನ್ ಬಿಟ್ಬಿಡು. ಹಾಗಾದ್ರೆ ಮದ್ವೆ ಆಗು. ಈಗ ಮದ್ವೆ ಆಗು ಅಂದ್ರೆ ಹೆಂಗಾಗಕ್ಕಾಗುತ್ತೆ? ಬೆಳಗ್ಗೆ ಆಗ್ತೀನಿ. ಹೌದಲ್ವಾ? ಕತ್ಲಲ್ಲಿ ಮದ್ವೆ ಆಗ್ಬಾರ್ದಲ್ಲ. ಸರಿ ಹೋಗಿ ಮಲ್ಕೊಳ್ಳಿ. ನಮ್ಗೇನು ಮಾಡಲ್ವಾ? ಇಲ್ಲ ಏನು ಮಾಡಲ್ಲ. ನೀನ್ ನನ್ ಗಂಡ ಆಗನಲ್ವಾ, ನಿನ್ಗೇನು ಮಾಡಲ್ಲ. ಮಲ್ಕೋ ಹೋಗು. ಲೇ ಚಂದ್ರು, ಹೋಗಿ ಹೋಗಿ ಆ ದೇವನ್ ಮದ್ವೆ ಆಯ್ತ್ಯಾ? ಒಬ್ಬ ಬೆಳಗಾಗ್ಲಿ ಆಮೇಲೆ ಯೋಚನೆ ಮಾಡೋಣ. ಬೀಸ ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ಈಗ ನಡಿ, ನೀ ಮನೆಗೆ ನಡಿ. ಅಪ್ಪ ತಂದೆ ನಮಗ್ 100 ವರ್ಷ ಬೇಡ. ಮೊದ್ಲಿ ಮನೆಯಿಂದ ತೊಲಗಿದ್ರೆ ಅಷ್ಟೇ ಸಾಕು. ಬೆಳಿಗ್ಗೆ ಹೋಗೋಣ. ಈಗ ನಡ್ರಿ ಮನೆ ಕಳನ. ಮನ್ಕೊಳದ ಅದು ಈ ದೇವದ್ ಮನೆಲ್ಲ ಹೆಂಗೋ ನಿದ್ರೆ ಬರುತ್ತೆ. ಅಯ್ಯೋ ನಡಿಯಪ್ಪ. ನಿಂಗ್ ಭಯ ಆದ್ರೆ ಅಮ್ಮನ್ ತಪ್ಕ ಮನೆ ಕಡೆ ಬಂದು ನಡಿ. ಅಮ್ಮ ಅಪ್ಪ ಇಲ್ಲಿ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು. ಮೆತ್ತು ಬರಿ. ಅಯ್ಯೋ ಎಲ್ಲರೂ ಹೋಗ್ತಿದ್ದೀರಾ? ಅದು ಚಿಲ್ಕ ಹಾಕಿದ್ಯಾ ಇವತ್ತು ಚೆಕ್ ಮಾಡಕ್ ಹೋಯ್ತಾ ಇತ್ತು. ನಾನೇನೋ ಮಾಡ್ತೀನಿ ಇರು. ಇರಪ್ಪ. ಸರಿ ಬಾ, ರೆಡಿ ಆಗು, ಮದ್ವೆ ಆಗ್ಬೇಕು. ಅಲ್ಲಮ್ಮ, ಏಯ್ ನಾನ್ ನಿನ್ನಮ್ಮ ಏನ? ಅದಲ್ವಾ. ಸಾರಿ ಮೇಡಮ್, ಭೂತ. ಏಯ್ ಓ ಅದು ಅಲ್ವಾ ಮಿಸ್, ಮದ್ವೆ ಆಗಕ್ಕೆ ತಾಳಿ ಹಣ್ಣು ಎಲ್ಲ ಬೇಕಲ್ವಾ? ಹೌದಲ್ವಾ? ಅದಕ್ಕೆ ನೀನಂದ್ರೆ ನನ್ಗಿಷ್ಟ. ಅದೇ ನಂಗೆ ಕಷ್ಟ. ಏಯ್ ಏನಿಲ್ಲ, ಅದೆಲ್ಲ ತರ್ಬೇಕಲ್ವಾ? ಅದಕ್ಕೆ ನಾವು ಹೋಗ್ ಬರ್ತೀವಿ ಅಂತ ಹೇಳ್ದೆ. ಏಯ್ ನನ್ನನ್ನೇನ್ ತಟ್ಟೆ ಅನ್ಕೊಂಡಿದ್ಯಾನೋ? ಇಲ್ಲ 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 ಇಲ್ಲ. ನಿನ್ ನಾಟ ಎಲ್ಲ ನನ್ಗೂ ಗೊತ್ತು. ಮುಚ್ಕೊಂಡ್ ಬಾರ. ಮೇಡಮ್, ಪುರೋಹಿತರಾದ್ರೂ ಬೇಕಲ್ವಾ? ಪುರೋಹಿತ್ರಿಲ್ಲ ಅಂದ್ರೆ ಮದ್ವೆ ಆಗಲ್ಲ. ಮದ್ವೆ ಆಗ್ಲಿಲ್ಲ ಅಂದ್ರೆ ನಿಮಗ್ ಮುಕ್ತಿ ಸಿಗಲ್ಲ. ಸರಿ ಹೋಗ್ ಕರ್ಕೊಂಡ್ ಬನ್ನಿ. ಒಂದ್ ನಿಮಿಷ, ನೀವೆಲ್ಲ ಬರ್ತೀರಾ ಅಂತ ಏನ್ ಗ್ಯಾರಂಟಿ? ಅದು ಅಲ್ಲ ಇದು ಅಲ್ಲ, ನೀನ್ ಒಬ್ನೇ ಹೋಗಿ ಕರ್ಕೊಂಡ್ ಬಾ. ಇವ್ರಿಲ್ಲ ಇರ್ಲಿ. ಮೇಡಮ್, ನಮ್ಮವ್ವ ಹಸು ತರ, ನಮ್ಮಪ್ಪ ಮಗು ತರ ನೀಟಾಗಿ ನೋಡ್ಕೊಳ್ಳಿ. ಅಬ್ಬ, ನಾವಿಬ್ರು ಇಲ್ಲೇ ಇರ್ಬೇಕೇನೋ? ಸುಮ್ ಕುತ್ಕೋ, ನಾನು ಹಿಂಗ್ ಹೋಗಿ ಏನಾದ್ರು ವ್ಯವಸ್ಥೆ ಮಾಡ್ಕೊ ಬರ್ತೀನಿ, ಆಯ್ತಾ? ಲೇ ಚಂದ್ರು, ನಿನ್ನೆ ನಂಬಿದೀವಿ ಕಣೋ, ಸ್ವಲ್ಪ ಬೇಗ ಬಾರೋ. ಸರು, ಅಪ್ಪ ಅಮ್ಮ. ಏನ್ ಕಾಲ ಬಂತಪ್ಪ. ದೇವದ್ ಮನೇಲಿ ಬೀಗ್ರೂಟ ಮಾಡಂಗಾಯ್ತು.
ದೇವ್ರೆ ಎಂತ ಸ್ಥಿತಿ ಕೊಟ್ಬಿಟ್ಟಪ್ಪ. ಮದ್ವೆ ಆಗ ಕೆಟ್ಟ ಸಿಕ್ತಲ್ಲ ಅಂತ ಹೋಗಿ ದೇವದ ಮನೆ ಬೈಕ್ ತಗ್ಲಾಕಲ್ಲ. ಎಲ್ಲದಕ್ಕೂ ಕಾರಣ ಈ ಬ್ರೋಕರ್ ನನ್ನ ಮಗನೇ. ಆ ನನ್ನ ಮಗನ್ ಮಾತ್ರ ಬಿಡಲ್ಲ. ಬ್ರೋಕರ್ ನನ್ನ ಮಗನೇ. ಏ ಬ್ರೋಕರು ಬ್ರೋಕರು ಏ ಬ್ರೋಕರು ಬ್ರೋಕರು ಪಾರವರಿಕೆ. ಯಾರೀ ನೀವು? ಯಾರಾದ್ರೂ ಆಗಿರ್ಲಿ ಆ ಬ್ರೋಕರ್ ನನ್ನ ಮತ್ತೆ ಆಚೆ ಕರೆ. ಯಾಕೇನಾಗ್ಬೇಕಿತ್ತು? ಏನಾದ್ರೂ ಆಗ್ಲಿ ನೀನ್ ಅವನ್ಗೇನಾಗ್ಬೇಕಾಗಿತ್ತು? ನಾನು ಅವ್ರ ಮಗಳು. ಮಗಳ ನೀನು? ಕಿತ್ತೋದ್ ನನ್ ಮಗ ಬ್ರೋಕರ್. ಆ ದೇವದ್ ಮನಿ ಕರ್ಕೊಂಡೋಗ್ ಬಿಡೋ ಬದ್ಲು ಇವಳನ್ನೇ ತೋರ್ಸಿದ್ರೆ ಆಯ್ತಾಯ್ತಿಲ್ವಾ? ಏನಾಗ್ಬೇಕಿತ್ತು ಇವಾಗ? ಏನಾಗ್ಬೇಕಾ? ಹುಡುಗಿ ತೋರ್ಸಿ ಅಂದ್ರೆ ಎಂತ ಕೆಲ್ಸ ಮಾಡೋನ್ ಗೊತ್ತಾ? ನನ್ ಮಗನ್ ಮಾತ್ರ ಸುಮ್ನೆ ಬಿಡಕ್ಕಲ್ಲ. ಕರೀರಿ ವರಿಕೆ. ವರಿಕೆ ಯಾಕೇನಾಯ್ತು? ಹುಡ್ಗಿ ಓಡೋದ್ಲಾ ಅಥವಾ ಡೈವರ್ಸ್ ಕೊಟ್ಲಾ? ಹುಡ್ಗಿ ಏನ್ ಓಡೋಗಿಲ್ಲ. ಹುಡ್ಗಿ ನೋಡಕ್ ಹೋಗಿದ್ದು ಅಷ್ಟೇ. ಹುಡ್ಗಿ ನೋಡಕ್ ಹೋಗಿದ್ರಾ? ಯಾವಾಗ? ನೆನ್ನೆ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಬೆಳ್ಬೆಳ್ಗೆ ತಲೆ ತಿನ್ನೋಕ್ ಬಂದಿದ್ಯಲ್ಲ. ರಾತ್ರಿ ಕುಡ್ದಿರೋ ದಿನ ಇಳ್ದಿಲ್ವಾ ನಿನಗೆ? ಯಾವ ಮೆಂಟ್ಲ ಹಾಸ್ಪಿಟ್ಲಿಂದ ತಪ್ಪಿಸ್ಕೊ ಬಂದ್ಯೋ ನೀನು? ಕುಡಿಯೋದ ಮೆಂಟ್ಲ? ಅಯ್ಯೋ ನಿನ್ನಲೇ ನಿಮ್ಮ ಅಪ್ಪನ್ ಕರೆ. ಸರಿಯಾಗಿ ಮಾಡ್ತೀನಿ ಇವಾಗ. ನಾವ್ ಅಪ್ಪನ್ ಕರೆಯಕ್ಕೆ ನೀನಲ್ಲ, ನಿಮ್ಮ ಅಪ್ಪ ಅಲ್ಲ, ನಿಮ್ ತಾತ ಬಂದ್ರು ಕರೆಯಕ್ ಆಗಲ್ಲ. ಆಗಲ್ವಾ? ಯಾಕೆ? ನಾವ್ ಅಪ್ಪ ಸತ್ತು 3 ವರ್ಷ ಆಯ್ತು. ನಿಮ್ಮ ಅಪ್ಪ ಸತ್ತು 3 ವರ್ಷ ಆಯ್ತಾ? ನಾವ್ ಅಪ್ಪ ನಿಂತು ಮದ್ವೆ ಮಾಡ್ಸಿದ್ ಹುಡ್ಗಿ ಸೂಸೈಡ್ ಮಾಡ್ಕೊಂಡ್ ಸತ್ತೋದ್ಲು. ಅದಾದ್ 3 ದಿವಸಕ್ಕೆ ನಾವ್ ಅಪ್ಪ ಸತ್ತೋದ. ಅಯ್ಯೋ ನಿನ್ನಳೆ ಯಾಂದಳ್ಳಿ ಬ್ರೋಕರು. ಬದುಕಿದ್ದಾಗ ಮದ್ವೆ ಮಾಡ್ಸಕ್ಕಾಗಿಲ್ಲ ಅಂತ ಸಾದಾಗ ಮದ್ವೆ ಮಾಡ್ಸಕ್ ಬಂದಿದ್ಯಲ್ಲೋ. ಅಂದ್ರೆ ದೇವ್ದ ಜೊತೆ ಮದ್ವೆ ಆಗಕ್ಕೆ ದೇವ್ದ ಮನೆಗೆ ಹೋಗಿದ್ವಾ? ಅಯ್ಯೋ ಅಯ್ಯಪ್ಪ ಬದ್ಲಿಂದ ಓಡಬೇಕು. ಓಡ ಯಾವನು ಇವನು? ಅಯ್ಯಪ್ಪ ಯಾರ್ ಬರುತ್ರು ಯಾರ್ ದೆವ್ವ ಒಂದು ಗೊತ್ತಾಯ್ತಿಲ್ವಲ್ಲಪ್ಪ ದೇವ್ರೆ. ಹಿಂಗಾಗುತ್ತೆ ಅಂತ ಗೊತ್ತಿದ್ರೆ ಮದ್ವೆ ಗಿದ್ವೆ ಏನು ಮಾಡ್ಕತ ಇತ್ತಿಲ್ವಲ್ಲಪ್ಪ ದೇವ್ರೆ. ನಾನೇನ್ ಬದುಕ್ತೀನೋ ಸಾಯ್ತೀನೋ ಒಂದು ಗೊತ್ತಾಯ್ತಿಲ್ಲ. ಮುಳ್ಕಟ್ಟವ ನೀರೇ ನನ್ ಕಾಪಾಡ್ಬೇಕಣವ. ಸತ್ಯ, ಯಾರ ಸ್ವಾಮೀಜಿ ಇಲ್ಲೇ ಕುಂತ್ಬಿಟ್ಟವ್ರೆ. ಪರಿಹಾರ ಖಂಡಿತ ಕೊಡ್ತಾರೆ. ಇದೆ, ಇಲ್ಲೊಂದು ಖಂಡಿತ ಸಮಸ್ಯೆ ಇದೆ. ಅಯ್ಯಯ್ಯೋ, ನಾನ್ ನೋಡಿದ ತಕ್ಷಣ ಸ್ವಾಮಿಗಳು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ರಲ್ಲ. ಇವ್ರು ಸಾಮಾನ್ಯ ಸ್ವಾಮಿಗಳಲ್ಲ, ಮಹಾಪವಾಡ ಪುರುಷರು. ಗುರುಗಳೇ, ಖಂಡಿತವಾಗ್ಲೂ ನಂಗೆ ಸಮಸ್ಯೆ ಇದೆ, ಪರಿಹಾರ ಮಾಡ್ಕೊಡಿ. ನೀವು ನಮ್ಮಯ್ಯ ಅಂತೀನಿ. ಇದೆ, ಇಲ್ಲೊಂದು ಸಮಸ್ಯೆ ಇದೆ. ಖಂಡಿತವಾಗ್ಲೂ ಸಮಸ್ಯೆ ಇದೆ. ಎದ್ದೇಳಿ, ಬೇಗ ಪರಿಹಾರ ಮಾಡ್ಕೊಡಿ. ನಡೀರಿ. ಇಷ್ಟೊಂದು ಅಷ್ಟು ಪುಷ್ಟವಾಗವ್ರೆ ಅಂದ್ರೆ ಇವರು ಸಾಮಾನ್ಯದ ಋಷಿಗಳಲ್ಲ, ದೊಡ್ಡ ಋಷಿಗಳು, ಮಹಾನ್ ಋಷಿಗಳು. ಋಷಿಗಳೇ, ಪರಿಹಾರ ಮಾಡ್ಬಿಡಿ, ಕಾಪಾಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಲಿಟ್ಟ ತಕ್ಷಣ ನಾಗವಲ್ಲಿ ಇದ್ದಾಳೆ ಅಂತ ಗೊತ್ತಾಗೋಯ್ತು. ಅದಕ್ಕೆ ಆಪ್ತ ಮಿತ್ರ ಸೇನದಲ್ಲಿ ಅವಿನಾಶ್ ಸರ್ ಹೇಳ್ದಂಗೆ ಹೇಳ್ತಾವ್ರೆ. ಗುರುಗಳೇ, ನಡೀರಿ. ದೇವ, ನಿನ್ ಕತೆ ಮುಗಿತಿವತ್ತು. ಯಾರೋ ಇವ್ರನ್ನ ಯಾಕೋ ಕರ್ಕೊಂಬಂದೆ? ಅಪ್ಪ ಅಮ್ಮ, ದೆವ್ವಕ್ಕೆ ಹೆಂಗ್ ಮುಕ್ತಿ ಕೊಡಿಸ್ತಾರೆ ನೋಡ್ತಾ ಇರು. ಆಪ್ತ ಮಿತ್ರ ಸಿನಿಮಾದಲ್ಲಿ ಅವಿನಾಶ್ ಸಾರು ನಾಗವಲ್ಲಿನ ಎಲ್ಲಾನು ತಂದ, ಇವಾಗ್ಲಾದ್ರೂ ಮದ್ವೆ ಆಗೋಣ. ಗುರುಗಳೇ, ಆ ದೆವ್ವ ಇದೆ, ಆಗ್ಲಿಂದ ಹಿಂಗ್ ಸಾಯಿಸ್ತೈತೆ. ಹೆಂಗಾದ್ರೂ ಮಾಡಿ ಮುಕ್ತಿ ಕೊಡಿ, ಮದ್ವೆ ಆಗು ಅಂತದೆ. ಇದೆ, ಇಲ್ಲೊಂದು ಸಮಸ್ಯೆ ಇದೆ. ಓಂ ಜುಮ್ ಜುಮ್ ಛುಮ್. ಏನು ಚಂದ್ರು, ಮುಕ್ತಿ ಕೊಡ್ತಾನೆ ಅಂದೆ, ಅಲ್ಲಿ ನೋಡಿದ್ರೆ ಅವಳೆ ಹಾಕೊಂಡ್ ಚೆನ್ನಾಗಿ ರೂಪ್ತವಳಲ್ಲೋ. ಅಮ್ಮ, ತಾಯಿ ಬಿಟ್ಬಿಡು. ಏನೋ ನೀನ್ ದೊಡ್ಡ ಮಾತ್ರ ಮಾತಿನ ಯಾವ ಮುಟ್ಟಾಳಮ್ಮ ಹೇಳಿದ್ದು? ಯಾವ್ದೇ ಕೆಲ್ಸ ಇದ್ದೆ ಬೀದ್ ಹೇಳ್ಕೊಂಡು ಸುಮ್ನೆ ಕೂತಿದ್ದೆ. ಆಪ್ತ ಮಿತ್ರ ಸಿನಿಮಾ ನೋಡಿ ಹೊಟ್ಟ ಪಾಡ್ಗೋಸ್ಕರ ವೇಷ ಹಾಕೊಂಡ್ ಕೂತಿದ್ದೆ. ಒಂದ್ ಮಂತ್ರ ಬಿಟ್ರೆ ಬೇರೆ ಯಾವ ಮಂತ್ರನೂ ಬರಲ್ಲ ಅಮ್ಮ. ಯಾವ ಮಾತ್ರ ಇದೆ, ಇಲ್ಲೊಂದ್ ಸಮಸ್ಯೆ ಇದೆ. ಅಯ್ಯೋ ನಿನ್ನ
ಅಮ್ಮ ತಾಯಿ ಇವ್ರು ಇಟ್ಕೊಂಡು ಏನ್ ಬೇಕಾದ್ರು ಮಾಡ್ಕೊ ನನ್ ಮಾತ್ರ ಬಿಟ್ಬಿಡು ಹೊಟ್ಟೋಯ್ತೀನಿ. ಬಿಡೋಣ ನನ್ ಮದುವೆ ಮಾಡ್ಸಿದ ಇಲ್ಲಿಂದ ನೀನ್ ಹೋಗ್ಬೇಕು. ಬಾ, ತಾಳಿ ಕಟ್ಟು. ಬಾರೋ. ತಾಳಿಯಲ್ಲ. ಅಯ್ಯೋ ಶಿವನೇ, ದೆವ್ವಗ್ ತಾಳಿ ಕಟ್ತಿರೋ ಏಕೈಕ ಮುಟ್ಟಾಳ ನಾನೇ ಅನ್ಸುತ್ತೆ. ಏ ಮಂತ್ರವಾದಿ, ಮಂತ್ರ ಹೇಳು. ಇದೆ ಇಲ್ಲೊಂದು ಸಮಸ್ಯೆ ಇದೆ. ಇದಲ್ಲ, ತಾಳಿ ಕಟ್ಬೇಕಾದ್ರೆ ಹೇಳ್ತಾರ ಆ ಮಂತ್ರ ಹೇಳು. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಏಯ್, ತಾಳಿ ಕಟ್ಬೇಕಾದ್ರೆ ಹೇಳೋ ಮಂತ್ರ ಹೇಳು ಅಂದ್ರೆ ಸಿನಿಮಾ ಹಾಡು ಹೇಳ್ತಾ ಇದ್ಯಾ? ಅಯ್ಯೋ ನನ್ಗೆ ಯಾವ ಮಂತ್ರನೂ ಬರಲ್ಲ ಅಮ್ಮ. ಅಯ್ಯೋ ಕಳ್ಸ್ವಾಮೀಜಿ, ಒಂದೇ ಮಂತ್ರನ 20 ಸತಿ ಹೇಳ್ದಾಗ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಕಣ. ನೀನ್ ಎಂತ ಡುಬಾಕ್ ನನ್ ಮಗ ಅಂತ. ನಿನ್ನಂತ ನನ್ ಮಕ್ಳು ಸವಸ ಮಾಡಿದ್ನಲ್ಲ. ತಾಳಿ ಕಟ್ಟು. ಏನಿದು ಅಮ್ಮ ತಾಯಿ, ತಾಳಿ ಕಟ್ಟಾಯ್ತಲ್ಲ, ಮುಕ್ತಿ ಸಿಕ್ತಲ್ಲ, ಈಗ್ಲಾದ್ರೂ ನಮ್ ಬಿಟ್ಬಿಡಮ್ಮ, ಬದುಕತಿ. ಎಲ್ಲಿ ಬಿಡೋದು? ಮದ್ವೆ ಆಯ್ತು, ಫಸ್ಟ್ ನೈಟ್ ಬರ್ದ. ದೆವ್ವದ